ಹರೇ ಶ್ರೀನಿವಾಸ. ಕನಕದಾಸರ ಮೇಲೆ ಒಂದು ಹಾಡು. ಅಂಕಿತ ಪುರಂದರ ವಿಠಲ. ಕನಕದಾಸರ ಮೇಲೆ ದಯ ಮಾಡಲು ವ್ಯಾಸಮುನಿಯ ಮಠದವರೆಲ್ಲ ದೂರಿಕೊಂಬುವರೋ. ಕನಕದಾಸರ ಮೇಲೆ ದಯ ಮಾಡಲು ತೀರ್ಥವನ್ನು ಕೊಡುವಾಗ ಕನಕನ್ನ ಕರೆಯನಲು ಧೂರ್ತರಾಗಿದ್ದ ವಿದ್ವಾಂಸರೆಲ್ಲ ಸಾರ್ಥಕವಾಯಿತು ಇವರ ಸನ್ಯಾಸವೆಲ್ಲ. ಕೂತಾಕಲಂತೆನಲು ಯತಿಯು ನಗುತ್ತಿಪ್ಪ ಕನಕದಾಸರ ಮೇಲೆ ದಯ ಮಾಡಲು. ಮರುದಿನ ಅವರವರ ಪರೀಕ್ಷಿಸಬೇಕೆಂದು ಕರೆದು ವಿದ್ವಾಂಸರ ಕನಕ ಸಹಿತ ತ್ವರಿತದಲ್ಲೇ ಕರೆದು ಕದಳಿ ಫಲವ ಕೊಟ್ಟು ಯಾರಿರದ ಸ್ಥಳದಲ್ಲಿ ಮೆದ್ದು ಬನ್ನಿರೆನಲು. ಕನಕದಾಸರ ಮೇಲೆ ದಯ ಮಾಡಲು ಊರ ಹೊರಗೆ ಹೋಗಿ ಬೇರೆ ಬೇರೆ ಕುಳಿತು ತೋರದಲೆ ಎಲ್ಲರೂ ಮೆದ್ದು ಬರಲು. ತೋರಲಿಲ್ಲವು ಎನಗೆ ಏಕಾಂತ ಸ್ಥಳವೆನುತ ಸಾರಿಕದಲ್ಲಿ ಫಲವ ತಂದು ಮುಂದಿಟ್ಟ ಕನಕದಾಸರ ಮೇಲೆ ದಯ ಮಾಡಲು. ಡಿಂಬದೋಳು ಶಬ್ದವಾಗಾದಿ ಶ್ರೋತೃಗಳಲ್ಲಿ ಇಂಬಾಗಿ ತತ್ವೇಶರೆಲ್ಲ ತುಂಬಿಹರೋ. ಉಂಬುವುದು ಹ್ಯಾಂಗೆನುತ ವ್ಯಾಸರಾಯರ ಕೇಳಿ ಸಂಭ್ರಮದಲವರೆಲ್ಲ ಕುಳಿತು ಕೇಳಿದರು. ಕನಕದಾಸರ ಮೇಲೆ ದಯ ಮಾಡಲು. ನೋಡಿದರೆ ಈ ಕನಕನಾಡುವ ಮಾತುಗಳ ಮೂಢ ಜನರರಿಯ ಬಲ್ಲರೆ ಮಹಿಮೆಯ. ನಾನಾಡಿದಂತೆಯೇ ಮಾಡಿಬಿಟ್ಟ ಇವಗೆ ನಾಡೆಲ್ಲ ಹುಡುಕಿದರು ಈಡಾರ ಕಾಣೆ. ಕನಕದಾಸರ ಮೇಲೆ ದಯ ಮಾಡಲು. ಕರದಲ್ಲಿ ಮೂರ್ತಿಯನ್ನು ಪಿಡಿದು ಕೇಳುತ್ತಲಿರಲು ಅರಿಯದೆ ಅಜ್ಞಾನದಲ್ಲಿ ಪೇಳುತ್ತಿರಲು. ತ್ವರಿ ಕನಕನು ಬಂದು ವಾಸುದೇವ ರೂಪ ಪರಬ್ರಹ್ಮ ಪುರಂದರ ವಿಠಲನೆಂದು ಪೇಳಿದನು. ಕನಕದಾಸರ ಮೇಲೆ ದಯ ಮಾಡಲು ವ್ಯಾಸಮುನಿಯ ಮಠದವರೆಲ್ಲ ದೂರಿಕೊಂಬುವರೋ. ಅರೆ